ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ದ್ರೋಣ ಪರ್ವದಲ್ಲಿ ಸಂಕುಲ ಯುದ್ಧವು ಎಂಬ 169ನೆಯ ಅಧ್ಯಾಯಕ್ಕೆ ಸ್ವಾಗತ. ರಾಜ ಸಂಜಯನು ಧೃತರಾಷ್ಟ್ರನನ್ನು ಕುರಿತು ಹೇಳುತ್ತಿರುವನು. ನಕುಲ ಪುತ್ರನು ನಿನ್ನ ಸೈನ್ಯವನ್ನೆಲ್ಲ ಬಾಣಜ್ವಾಲೆಗಳಿಂದ ದಹಿಸುತ್ತಾ ಬರುವಾಗ ನಿನ್ನ ಮಗನಾದ ಚಿತ್ರಸೇನನು ಅವನನ್ನು ಅಡ್ಡಗಟ್ಟಿ ತಡೆದನು. ನಕುಲನ ಮಗನು ಅಂದರೆ ಶತಾನೀಕನು 5 ಬಾಣಗಳನ್ನು ನಿನ್ನ ಮಗನಿಗೆ ಗುರಿಯಿಟ್ಟು ಹೊಡೆದನು. ನಿನ್ನ ಮಗನು 9 ಬಾಣಗಳನ್ನು ನಕುಲಪುತ್ರನ ಎದೆಗೆ ಗುರಿಯಿಟ್ಟು ಹೊಡೆದನು. ಶತಾನೀಕನು ಒಂದು ತೀವ್ರ ಬಾಣದಿಂದ ನಿನ್ನ ಮಗನ ಕವಚವನ್ನು ಭೇದಿಸಿದನು. ಅದು ಆಶ್ಚರ್ಯಕರವಾಯಿತು. ಆಗ ನಿನ್ನ ಮಗನು ಪರೆಯನ್ನು ಸುಲಿದ ಹಾವಿನಂತೆ ಕೋಪಾವಿಷ್ಟನಾಗಿ ಶತಾನೀಕನ ಧ್ವಜವನ್ನು ಧನುಸ್ಸನ್ನು ಬಾಣಗಳಿಂದ ತುಂಡು ಮಾಡಿದನು. ಕವಚವು ಧನುಸ್ಸು ಮುರಿದ ಮೇಲೆ ನಿನ್ನ ಮಗನು ಬೇರೊಂದು ಬಿಲ್ಲನ್ನು ಕೈಗೆತ್ತಿಕೊಂಡು 9 ಬಾಣಗಳನ್ನು ಶತಾನೀಕನ ಮೇಲೆ ಬಿಟ್ಟನು. ಆಗ ಶತಾನೀಕನು ಮತ್ತಷ್ಟು ಆಕ್ರೋಶದಿಂದ ತೀವ್ರ ಬಾಣಗಳನ್ನು ಬಿಟ್ಟು ಚಿತ್ರಸೇನನ ಸಾರಥಿಯನ್ನು 4 ರಥಾಶ್ವಗಳನ್ನು ಕೊಂದನು. ಒಡನೆಯೇ ನಿನ್ನ ಮಗನು ರಥದಿಂದ ಕೆಳಕ್ಕೆ ಹಾರಿ 25 ಬಾಣಗಳನ್ನು ನಕುಲಪುತ್ರನ ಮೇಲೆ ಪ್ರಯೋಗಿಸಿದನು. ಆಗ ನಕುಲಪುತ್ರನು ಒಂದು ಅರ್ಧಚಂದ್ರ ಬಾಣದಿಂದ ನಿನ್ನ ಮಗನ ಕೈಯಲ್ಲಿದ್ದ ಧನುಸ್ಸನ್ನು ತುಂಡು ಮಾಡಿಬಿಟ್ಟನು. ರಥವು ಶಸ್ತ್ರವು ಮುರಿದ ನಿನ್ನ ಮಗನು ಸಮೀಪದಲ್ಲಿದ್ದ ಕೃತವರ್ಮನ ರಥವನ್ನೇರಿ ಹಿಂತಿರುಗಿ ಬಿಟ್ಟನು. ಇದು ಹೀಗಾಗಲು ಹತ್ತಲಾಗಿ ಇನ್ನೊಂದು ಕಡೆ ದ್ರೋಣನಿಗೆ ಎದುರಾಗಿ ಹೋಗುತ್ತಿದ್ದ ದ್ರುಪದನನ್ನು ತಡೆಯಲು ಕರ್ಣಪುತ್ರನಾದ ವೃಷಸೇನನು 100 ಬಾಣಗಳನ್ನು ಬಿಡುತ್ತಾ ಬಂದನು. ದ್ರುಪದನು ಪ್ರತಿಯಾಗಿ 60 ಬಾಣಗಳನ್ನು ಆ ವೃಷಸೇನನ ಎದೆಗೂ ತೋಳುಗಳಿಗೂ ಗುರಿಯಿಟ್ಟು ಹೊಡೆದನು. ಅದನ್ನು ಲಕ್ಷ್ಯ ಮಾಡದೆ ವೃಷಸೇನನು ಅನೇಕ ಬಾಣಗಳನ್ನು ದ್ರುಪದನ ಎದೆಗೆ ಗುರಿಯಿಟ್ಟು ಹೊಡೆದನು. ಇಬ್ಬರ ಮೈಯಲ್ಲಿಯೂ ಬಾಣಗಳು ನಾಟಿ ಇಬ್ಬರು ಕೂದಲನ್ನು ನಿಗುರಿಸಿದ ಮುಳ್ಳು ಹಂದಿಗಳಂತೆ ಕಾಣುತ್ತಿದ್ದರು. ಇಬ್ಬರ ಕವಚಗಳು ಛಿನ್ನ ಭಿನ್ನವಾದವು. ಇಬ್ಬರ ಮೈಯಲ್ಲಿಯೂ ರಕ್ತವು ಸೋರುತ್ತಿದ್ದಿತು. ಇಬ್ಬರು ಪುಷ್ಪಿತಗಳಾದ ಮುತ್ತುಗದ ಮರಗಳಂತೆ ತೋರುತ್ತಿದ್ದರು. ವೃಷಸೇನನು ದೃಪದನ ಮೇಲೆ ಮೊದಲು 9, ಆಮೇಲೆ 70, ಆಮೇಲೆ ತಿರುಗಿ 3 ಹೀಗೆ ಸಾವಿರಾರು ಬಾಣಗಳನ್ನು ಬಿಡುತ್ತಾ ಮಳೆಯನ್ನು ಕರೆಯುವ ಮೇಘದಂತೆ ಕಾಣಿಸುತ್ತಿದ್ದನು. ದೃಪದನು ವೃಷಸೇನನ ಬಿಲ್ಲನ್ನು ತುಂಡು ಮಾಡಿದನು. ಆಮೇಲೆ ವೃಷಸೇನನು ಬೇರೆ ಬಿಲ್ಲನ್ನೆತ್ತಿಕೊಂಡು ತೀವ್ರವಾದ ಬಲ್ಲವೊಂದನ್ನು ದೃಪದನ ಎದೆಗೆ ಗುರಿಯಿಟ್ಟು ಹೊಡೆದನು. ಇದರಿಂದ ದೃಪದನಿಗೆ ಪ್ರಜ್ಞೆ ತಪ್ಪಿದಂತಾಗಲು ಸಾರಥಿಯು ಅವನ ರಥವನ್ನು ಹಿಂತಿರುಗಿಸಿಬಿಟ್ಟನು. ದೃಪದನು ಹೀಗೆ ಪರಾಜಿತನಾಗಲು ದೃಪದ ಸೈನ್ಯವೆಲ್ಲ ಭಯದಿಂದ ಓಡಲಾರಂಭಿಸಿತು. ಆಗ ಆ ಗಾಢಾಂಧಕಾರದಲ್ಲಿ ಸೈನಿಕರು ದೀಪಗಳನ್ನು ಹಿಡಿದುಕೊಂಡು ಓಡುತ್ತಿದ್ದರು. ಅದರ ಕಾಂತಿಯಿಂದ ರಣಭೂಮಿಯು ಗ್ರಹಗಳಿಂದ ತುಂಬಿದ ಆಕಾಶದಂತೆ ಕಾಣಿಸಿತು. ಎಷ್ಟೋ ರಾಜರ ಕಿರೀಟಾಂಗದಗಳೇ ಮೊದಲಾದ ಆಭರಣಗಳು ಕಳಚಿ ಬಿದ್ದು ಮಿಂಚಿನಂತೆ ಹೊಳೆಯುತ್ತಿದ್ದವು. ಸೋಮಕರೆಲ್ಲರೂ ಭಯದಿಂದ ಓಡಿದರು. ಹೀಗೆ ಜಯಶೀಲನಾದ ವೃಷಸೇನನು ಮಧ್ಯಾಹ್ನ ಸೂರ್ಯನಂತೆ ತೇಜಸ್ಸಿನಿಂದ ಜ್ವಲಿಸುತ್ತಿದ್ದನು. ಅನೇಕ ಗ್ರಹಗಳ ನಡುವೆ ಸೂರ್ಯನಂತೆ ಆ ವೃಷಸೇನನೊಬ್ಬನೇ ಪ್ರಕಾಶಿಸುತ್ತಿದ್ದನು. ಹೀಗೆ ಜಯಶೀಲನಾದ ವೃಷಸೇನನು ಆಮೇಲೆ ಯುಧಿಷ್ಠಿರನನ್ನು ಎದುರಿಸುವುದಕ್ಕಾಗಿ ಹೊರಟು ಹೋದನು. ಹತ್ತಲಾಗಿ ಇನ್ನೊಂದು ಕಡೆ ಪ್ರತಿವಿಂಧ್ಯನು ನಿನ್ನ ಸೈನ್ಯಗಳನ್ನೆಲ್ಲ ಧ್ವಂಸ ಮಾಡುತ್ತಿರುವುದನ್ನು ನೋಡಿ ದುಶ್ಯಾಸನನು ಅವನಿಗೆ ಎದುರಾಗಿ ಹೊರಟನು. ಅವರಿಬ್ಬರ ಸಮಾಗಮವು ಆಕಾಶದಲ್ಲಿ ಬುಧ ಸೂರ್ಯ ಗ್ರಹಗಳ ಸೇರುವೆಯಂತೆ ಆಶ್ಚರ್ಯಕರವಾಗಿದ್ದಿತು. ಆಗ ಪ್ರತಿವಿಂಧ್ಯನ ಅದ್ಭುತ ಪರಾಕ್ರಮವನ್ನು ನೋಡಿ ನಿನ್ನ ಕಡೆಯ ಮಹಾರಥರು ಕೂಡ ಅವನನ್ನು ಕೊಂಡಾಡಿದರು. ದುಶ್ಯಾಸನನು ಪ್ರತಿವಿಂಧ್ಯನ ಹಣೆಗೆ 3 ಬಾಣಗಳನ್ನು ನಾಟಿದನು. ಇದರಿಂದ ಪ್ರತಿವಿಂಧ್ಯನು ತ್ರಿಕೂಟ ಪರ್ವತದಂತೆ ಕಾಣಿಸುತ್ತಾ ಆ ನೋವನ್ನು ಲಕ್ಷ್ಯ ಮಾಡದೆ 9 ಬಾಣಗಳನ್ನು ನಿನ್ನ ಮಗನ ಮೇಲೆ ಹೊಡೆದನು. ತಿರುಗಿ 7 ಬಾಣಗಳನ್ನು ಪ್ರಯೋಗಿಸಿದನು. ಇದರಿಂದ ಕೋಪಾವಿಷ್ಟನಾದ ದುಶ್ಯಾಸನನು ಅದ್ಭುತ ವೇಗದಿಂದ ಪ್ರತಿವಿಂಧ್ಯನ ರಥಾಶ್ವಗಳನ್ನು ಸಾರಥಿಯನ್ನು ಧ್ವಜವನ್ನು ಮುರಿದು ರಥವನ್ನು ಪುಡಿಪುಡಿಯಾಗಿ ಮಾಡಿಬಿಟ್ಟನು. ಅವನ ಧ್ವಜ ಪತಾಕೆಗಳು ಬತ್ತಳಿಕೆಗಳು ಕುದುರೆಯ ಹಗ್ಗಗಳು ಇವುಗಳನ್ನೆಲ್ಲ ಎಳ್ಳು ಕಾಳಿನಷ್ಟು ತುಂಡು ಮಾಡಿಬಿಟ್ಟನು. ಇಷ್ಟಾದರೂ ಪ್ರತಿವಿಂಧ್ಯನು ಧನುರ್ಧಾರಿಯಾಗಿ ನಿಂತು ನಿನ್ನ ಮಗನನ್ನು 100 ಬಾಣಗಳಿಂದ ಹೊಡೆದು ಒಂದು ಕ್ಷುರಪ್ರದಿಂದ ಅವನ ಧನುಸ್ಸನ್ನು ಕತ್ತರಿಸಿದನು. 10 ಬಾಣಗಳಿಂದ ನಿನ್ನ ಮಗನನ್ನು ಬಲವಾಗಿ ನೋಯಿಸಿದನು. ಹೀಗೆ ವಿರಥನಾದ ದುಶ್ಯಾಸನನನ್ನು ನೋಡಿ ಅವನ ಸಹೋದರರೆಲ್ಲರೂ ದೊಡ್ಡ ಸೇನೆಯೊಡನೆ ಅವನಿಗೆ ಬೆಂಬಲವಾಗಿ ಬಂದರು. ಇಷ್ಟರಲ್ಲಿ ಪ್ರತಿವಿಂಧ್ಯನು ಸುತಸೋಮನ ರಥವನ್ನೇರಿ ಕುಳಿತು ನಿನ್ನ ಮಗನ ಮೇಲೆ ತಿರುಗಿ ಬಾಣಗಳನ್ನು ಬಿಡತೊಡಗಿದನು. ಇತ್ತಲಾಗಿ ನಿನ್ನ ಮಕ್ಕಳೆಲ್ಲರೂ ಗುಂಪಾಗಿ ಸೇರಿ ಅವನನ್ನು ಎದುರಿಸುತ್ತಿದ್ದರು. ಆ ರಾತ್ರಿಯಲ್ಲಿ ಅವರಿಬ್ಬರಿಗೂ ಭಯಂಕರ ಯುದ್ಧವಾಯಿತು.
ಇದು 169ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ. ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿ ಮೇ. ನಮಸ್ಕಾರ.